ಬ್ರೋ ಏನ್ ಬ್ರೋ ಇಷ್ಟು ದೊಡ್ಡ ವಾಟರ್ ಫಾಲ್ ಇದೆ. ವಾವ್, ನಮ್ 5th ವಾಟರ್ ಫಾಲ್ ಅಂತೂ ಸಖತ್ತಾಗಿದೆ ಬ್ರೋ. ಮಲ್ಕೊಂಡ್ ಸ್ನಾನನೇ ಮಾಡ್ಬಿಡ್ಬೋದು ನೋಡಿ. ನಮ್ ಬಾಟ್ಲಲ್ಲಿರೋದು ನೀರನ್ನ ಸೇವ್ ಮಾಡಿ ಇಲ್ಲಿರೋ ನೀರನ್ನ ಕುಡೀರಿ. ಗೈಡ್ ಅಂತ ಹೇಳಿದ ಅಪ್ಪ, ಎಲ್ಲಿ ಮಲ್ಕೋಬಿಟ್ನು ಅಲ್ಲೇ. ನನಗ್ ಗೊತ್ತಿರೋ ಪ್ರಕಾರ ಯಾವ್ದು ಅಂದ್ರೆ ಅದು ಅನ್ಸುತ್ತೆ ಪೀಕು. ಫಸ್ಟ್ ಟೈಮ್ ಆದ್ರಿಂದ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ. ಹೋಗ್ತಾನೇ ಇದೀವಿ ಅವಾಗಿಂದ. ಹೌದು, ಟೈಗರ್ ಇದ್ರೆ ಬೇಟೆ ಆಡ್ಬೋದು. ಇಲ್ಲೆಲ್ಲ ಒಂದು ಚೂರು ಸ್ಕ್ಯಾಮ್ ನಡೀತಿದೆ ಅನಿಸ್ತದೆ ಗುರು ಕುದುರೆಮುಖದಲ್ಲಿ. ಏನಂದ್ರೆ, ನಮಸ್ಕಾರ ಎಲ್ಲರಿಗೂ. ನೀವೇನು ನೋಡ್ತಿದ್ದೀರಾ ಕುದುರೆಮುಖ ಟ್ರೆಕ್ಕಿಂಗ್ ಎಂಟ್ರಿ ಪಾಯಿಂಟ್ ಇದು. ನಾವೇನು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಿರ್ತೀವೋ ಅದನ್ನೆಲ್ಲ ಇಲ್ಲಿ ತೋರಿಸಿ ಗೈಡ್ಗೆ ಇಷ್ಟಂತ ಚಾರ್ಜಸ್ ಇರುತ್ತೆ, ಅದನ್ನು ಪೇ ಮಾಡಿ ಇಲ್ಲಿಂದ ನಾವು ಟ್ರೆಕ್ಕಿಂಗ್ ಅಫಿಷಿಯಲಾಗಿ ಸ್ಟಾರ್ಟ್ ಮಾಡಬೇಕು. ಒಂದು ಫಾರ್ಮ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಿ ಅವ್ರಿಗೆ ಕೊಟ್ಟು ಗೈಡ್ನ ಕರ್ಕೊಂಡು ಅವ್ರ ಜೊತೆಗೆ ಟ್ರೆಕ್ಕಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನೋಡ್ತಿರ್ಬೋದು, ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಜಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲ ಚೆಕ್ ಮಾಡ್ಕೊಂಡು ಬ್ಯಾಗ್ ಎಲ್ಲ ಚೆಕ್ ಮಾಡಿದ್ರು. ಸೊ ಚೆಕಿಂಗ್ ಪಾಯಿಂಟ್ ಆ ಕಡೆ ಇದೆ, ನೋಡೋಣ. ಸ್ಟಾರ್ಟ್ ಮಾಡಿದ್ದೀವಿ. ಟೈಮ್ ಬಂದ್ಬಿಟ್ಟು ಎಂತ ಟೈಮ್ 8:15 ಆಗಿದೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಮೇಲ್ಗಡೆ. 8:15 ಇವಾಗ. ನಮ್ದು ಎಸ್ಟಿಮೇಷನ್ ಬಂದ್ಬಿಟ್ಟು ಒಂದು 11 o'clock ಇಲ್ಲಾಂದ್ರೆ 12 o'clock ಒಳಗಡೆ ಹತ್ಬಿಡ್ತೀವಿ ಅಂತ. ನೋಡೋಣ. ನನ್ಗೆ ಹತ್ತಿ ಇನ್ನೂ ಒಂದು 50 ಮೀಟ್ರ್ ಬಂದಿಲ್ಲ, ಅವಾಗಲೇ ಸುಸ್ತಾಗ್ತಿದೆ ನಂಗೆ. ನೀವು ಎಲ್ಲ 6 ಗಂಟೆಗೆಲ್ಲ ಬರೋದೆಲ್ಲ ವೇಸ್ಟು. ನೀವು 6 ಗಂಟೆಗೆ ಬಂದ್ರೂ ಇಲ್ಲಿ ನೀವು 7 o'clock 7:30 ವೆಯ್ಟ್ ಮಾಡಲೇಬೇಕು. ಅಲ್ಲಿ ಆಫೀಸರ್ ಬಂದು ಎಲ್ಲ ಚೆಕ್ ಮಾಡಿ ಮತ್ತೆ ಬಿಡೋದು. ನೀವು 6 ಗಂಟೆಗೆ ಬಂದ್ಬಿಟ್ಟು ಅಲ್ಲೇ 6 ಗಂಟೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ಬೋದು ಅಂದ್ರೆ ಖಂಡಿತ ಆಗೋದೇ ಇಲ್ಲ. ನೀವು ಬಂದು ಇಲ್ಲಿ ವೆಯ್ಟ್ ಮಾಡಲೇಬೇಕು. ಸೊ ಈ ಥರ ದಾರಿಯಲ್ಲಿ ಹೋಗ್ತಾ ಇದ್ರೆ ಸೈಡಲ್ಲೆಲ್ಲ ನೀರು ಹರಿತಾ ಇರೋ ಸೌಂಡ್ ಬರ್ತಾ ಇರೋತ್ತಾ ನೋಡಿ. ಸೌಂಡ್ ಕೇಳಿಸುತ್ತೆ ಅನ್ಸುತ್ತೆ ನಿಮಗೆ ವಿಡಿಯೋದಲ್ಲಿ. ಸೊ ಆ ಸೌಂಡ್ ಅಂತೂ ಸಾಕಾಗಿದೆ ಕೇಳೋದ ಗುರು. ಈ ಥರ ಒಂದು ಕಾಡಲ್ಲಿ ಹೋಗ್ತಾ ಇದ್ರೆ ಪಕ್ಕದಲ್ಲಿ ಆ ಥರ ನೀರು ಹರಿತಿರೋ ಸೌಂಡ್ ಬರ್ತಾ ಇದ್ರೆ ಕೇಳಕ್ಕೆ ಒಂಥರ ಮಜಾನೇ ಬೇರೆ. ಸೊ ಹೋಗೋ ದಾರಿಯಲ್ಲಿ ತುಂಬ ಈ ಥರ ವಾಟರ್ ಕ್ರಾಸಿಂಗ್ ಸಿಗುತ್ತೆ. ಸೊ ನೀರಂತೂ ತುಂಬ ಫ್ರೆಶ್ ಆಗಿರುತ್ತೆ. ಅದನ್ನ ಬೇಕಾದ್ರೆ ನಾವು ಬಾಟಲಲ್ಲಿ ಇಟ್ಕೊಂಡು ಕುಡಿಬೋದು. ಆ ಥರ ಇರುತ್ತೆ ನೀರು ಫ್ರೆಶ್ ಆಗಿ. ಮುಂದೆ ಎಲ್ಲ ಜನ ಹೋಗ್ತಿದ್ದಾರೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ತುಂಬ ಕಡಿಮೆ ಇದ್ದಾರೆ. ಅದೇ ವೀಕೆಂಡ್ ಆಗಿದ್ರೆ ತುಂಬ ಜನ ಇರೋರು. ಬಟ್ ಇಲ್ಲೆಲ್ಲ ನೀರೆಲ್ಲ ತುಂಬ ಕಡಿಮೆ ಇದೆ ನೋಡಿ. ಫಸ್ಟ್ ವಾಟರ್ ಕ್ರಾಸಿಂಗ್ ಇಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಇದೆ ಫಸ್ಟ್ ವಾಟರ್ ಕ್ರಾಸಿಂಗು ಮಾಡ್ತಾ ಇದ್ದೀವಿ. ಇದೆಲ್ಲ ಹಗ್ಗ ಎಲ್ಲ ಹಾಕಿದ್ದಾರೆ ಗುರು ನೋಡು. ಈ ಥರ ಇಟ್ಕೊಂಡು ಅವ್ನು ಹೋಗ್ತಿದ್ದಾನಲ್ಲ, ಈ ಥರ ಇಟ್ಕೊಂಡು ಹೋಗ್ಬೇಕು. ವಾಟರ್ ಕಡಿಮೆ ಇದೆ. ಟ್ರೆಕ್ಕಿಂಗ್ ನಮ್ಗಿದೆ ಯಾವ ತರ ಇದೆ ಅಂದ್ರೆ, ಏನೋ ಒಂದು ವಾಟರ್ ಫಾಲ್ಸ್ ಹೋಗೋ ತರ ಒಂದು 500 meters 1 kilometers ಆ ತರ ನಡ್ಕೊಂಡು ಹೋದಂಗಿದೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಹೋಗ್ತಾ ಹೋಗ್ತಾ ಗೊತ್ತಾಗೋದು ರಿಯಲ್ ಇದು ಚಾಲೆಂಜು ಯಾವ ತರ. ಲಾಸ್ಟ್ ಎಂಡ್ ಪಾಯಿಂಟ್ಗೆ ಹೋದ್ಮೇಲೆ ನಮ್ದು ಎಕ್ಸ್ಪೀರಿಯನ್ಸು, ಆ ಎಕ್ಸ್ಪ್ರೆಷನ್ ನೋಡ್ಬೇಕು ಯಾವ ತರ ಇರುತ್ತೆ ಅಂತ. ಇವಾಗ ಸದ್ಯಕ್ಕೆ ಪರವಾಗಿಲ್ಲ. ಫಸ್ಟ್ ಟೈಮ್ ಟ್ರೆಕ್ಕಿಂಗ್ ಮಾಡ್ತಿದ್ದೀವಿ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ. ನೋಡೋಣ ಯಾವ ತರ ಇರುತ್ತೆ ಅಂತ ಲಾಸ್ಟ್ವರೆಗೂ. ಇವಾಗಂತೂ ಹೆವಿ ಜೋಶ್ ಇದೆ. ಕುದುರೆಮುಖ ನೋಡ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ವಿ. ಹೌದು ಹುಲಿಯಾ, ಇಲ್ಲ ಫಸ್ಟ್ ವಾಟರ್ ಬ್ರೇಕ್. ಇಲ್ಲಿ ಮೇಲ್ಗಡೆ ಬಂದ್ಮೇಲೆ ಸುತ್ತಮುತ್ತ ಅಂತೂ ಸಖತ್ತಾಗಿದೆ ಗುರು ಸೀನರಿ. ಈ ಕಡೆ ಸನ್ರೈಸು, ಬಿಸಿಲಂತೂ ಹೆವಿ ಇದೆ, ಮೋಡ ಅಷ್ಟೊಂದು ಕಾಣಿಸ್ತಿಲ್ಲ ಇವತ್ತು. ವೆದರ್ ಓಕೆ, ಬಟ್ ಇನ್ನು ಮಧ್ಯಾಹ್ನ ಹೋಗ್ತಾ ಯಾವ ತರ ಇರುತ್ತೆ ಅಂತ ನೋಡ್ಬೇಕು. ಬಿಸಿಲಾಗ್ಬಿಟ್ರೆ ಮತ್ತೆ ಮೇಲ್ಗಡೆ ಇರೋದಕ್ಕೆ ಆಗೋದಿಲ್ಲ. ನಿಮ್ಗೆಲ್ಲ ನೀರ್ದು ಭಯನೇ ಬೇಕಾಗಿಲ್ಲ. ಹೋಗ್ತಾ ಅಲ್ಲಿ ನೀರೆಲ್ಲ ಬರ್ತಾ ಇರುತ್ತೆ. ಆರಾಮಾಗಿ ಕುಡಿಯೋ ನೀರೇ, ಅದನ್ನೆಲ್ಲ ಇಟ್ಕೊಂಡು ಆರಾಮಾಗಿ ಕುಡಿಬೋದು ನೀವು ನೀರೆಲ್ಲ. ಒಂದು ಬಾಟ್ಲ್ ಒಂದು ತಗೊಬಂದ್ರೆ ಸಾಕು ನೀವು ಟ್ರೆಕ್ಕಿಂಗ್ಗೆ. ನೀರೆಲ್ಲ ನಮ್ಮ ನೇಚರೇ ಕೊಡುತ್ತೆ, ಅದನ್ನೆಲ್ಲ ನಾವು ಕರೆಕ್ಟಾಗಿ ಕಾಪಾಡ್ಕೊಂಡ್ರೆ, ಇಲ್ಲಾಂದ್ರೆ ಇಲ್ಲ.
ಕ್ರೇಜಿ ಸೀನ್ಸ್ ಗುರು. ಬಟ್ ಏನಂದ್ರೆ ಬಿಸಿಲಿದೆ ಒಂದು ಸ್ವಲ್ಪ ಅಷ್ಟೇ. ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದರೆ ಮಂಜಿರುತ್ತೆ, ಏನೂ ಕಾಣಿಸೋದಿಲ್ಲ. ಬಟ್ ಟಾಪ್ಗೆ ಹೋದರೆ ಎಲ್ಲ ಕಾಣಿಸುತ್ತೆ, ಮೋಡ ಎಲ್ಲ ಕ್ಲೌಡ್ಸ್ ಎಲ್ಲ ನೋಡ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಫುಲ್ ಕ್ಲಿಯರ್. ಕೆಳಗಡೆ ಎಲ್ಲ ನೀರು ಹರಿತಿದೆ. ಸೊ ಸೌಂಡ್ ಅಂತೂ ಕ್ರೇಜಿಯಾಗಿ ಬರ್ತಿದೆ. ನನಗೆ ಈ ನೀರು ಹರಿಯೋ ಸೌಂಡ್ ಅಂದರೆ ಹೆವಿ ಇಷ್ಟ ನೋಡಿ. ಕ್ರೇಜಿ ಸೀನ್ ಗುರು. ಹಾಂ, ಆಡೋ ಸಾಂಗು ಬರೋದಿಲ್ಲ, ಆಡಬೇಕು. ಏರ್ಬೇಕಾದ್ರೆ ನೀವು ಒಂದು 11:30 ರೀಚ್ ಆಗಿರ್ಬೇಕು. ಎಷ್ಟು ಗಂಟೆಗೆ? 1 ಗಂಟೆಗೆ. ಹಾಂ, 1 ಗಂಟೆ ರಿಟರ್ನ್ ಮಾಡ್ತಾರೆ. ಇದು ಇವಾಗ ಎಷ್ಟು ಗಂಟೆಗೆ ಹೋಗ್ಬೋದು? ಒಂದು 2 ಅವರ್ 3 ಅವರ್ ತಗೋಬೋದು? ಹೋಗೋದ್ರೆ ನೀವು ನಡೆದಲ್ಲಿ ಇರೋದು. ಇಷ್ಟೇ ಫಾಸ್ಟ್ ಹೋದ್ರು ಒಂದು 10:30 ಆಗ್ತದೆ. 11:10 ನೀವು ಅದೊಂದು 12 ಕಾರ್ ಹೋಗಿ ಮುಟ್ಬೇಕು ನೀವು. ಅದು ಲೇಟ್ ಎಲ್ಲ ಆದರೆ ಹತ್ತಿರ ಬರೋಕ್ಕಾಗಲ್ಲ. ಹೌದೌದು. ಮತ್ತೆ ಪ್ರಾಣಿ ಏನಾದ್ರು ಆ ಕಡೆ ಈ ಕಡೆ ಸಿಗುತ್ತಾ? ಕಾಣಿಸುತ್ತಾ ಎಲ್ಲಾದ್ರೂ? ಟೈಗರ್ ಇದ್ರೆ ಬೇಟೆ ಆಡ್ಬೋದು. ಏನೋ ಬೇಟೆ. ಹೌದು, ಇಲ್ಲಿ ಯಾರು ಬರಲ್ಲ. ತಗೊಂಡೋಗಿ ಜೈಲಲ್ಲಿ ಹಾಕ್ತಾರೆ ಆಡಿದ್ರೆ. ಅಲ್ಲ, ಅದು ಜನ ನೋಡಿದ್ರೆ ಏನು ಮಾಡಲ್ಲ. ಜನ ಇಷ್ಟೆಲ್ಲ ಜನ ಹೋದ್ನಾಗ ಏನು ಮಾಡಲ್ಲ, ಹೇಳಕ್ಕಾಗಲ್ಲ. ಎಲ್ಲರೂ ಒಬ್ರೊಬ್ರು ಯಾವ್ದೋ ಪ್ರಾಣಿ ಅಂತೇಳಿ ಎಲ್ಲರೂ ಕೈ ಕೊಟ್ಟೆ ಬಿಟ್ರೆ ಏನ್ ಅಲ್ಲ, ನಾವೊಂದು 10-20 ಜನ ಇದ್ರೆ ಅದು ಭಯ ಬೀಳುತ್ತೆ. ನಾವು 10 ಜನ ಅದು ಭಯ ಬೀಳ್ತೀವಿ. ಹೌದೌದು, ನಾವು ಹುಲಿಗಿಂತ ಸ್ಟ್ರಾಂಗ್. ನಾವು ಹುಲಿಗೆ ಯಾಕೆ ಕಾಣ್ತೀವಿ ಅಂದ್ರೆ ಇದೊಂದು ರೋಮ ಉಂಟಲ್ಲ. ಹೌದು, ರೋಮ ಸಲ ಇಷ್ಟು ದಪ್ಪ ಕಾಣ್ತೀವಂತೆ ಹುಲಿಗೆ. ಹಂಗಾಗಿದ್ರೆ ಅದು ಹುಲಿಗೆ 60 ಶಕ್ತಿ, ಅರ್ಧ ಧೈರ್ಯ ಅಂತೆ. ಹಂಗಾಗಿಂದ ಹೋಗ್ತೀವಿ. ಹಾಕಿದ್ದಾರೆ. ಇದು ಸೆಕೆಂಡ್ ವಾಟರ್ ಕ್ರಾಸಿಂಗ್ ನಮ್ದು. ನೀರು ಕಡಿಮೆ ಇದೆ. ರೋಡ್ ಇರೋ ಜಾಗದಲ್ಲಿ ಟ್ರೆಕ್ಕಿಂಗ್ ಮಾಡೋದಲ್ಲ, ಈ ತರ ಕಾಡಲ್ಲಿ ನುಕ್ಕೊಂಡು ಆನೆ ತರ ಹೋಗ್ಬೇಕು, ಅದು ಟ್ರೆಕ್ಕಿಂಗ್ ಮಾಡೋದು. ಹತ್ರ ಹೇಳ್ತೀವಿ, ಒಂದ್ 2-3 ನಿಮಿಷ ಒಂದು ದೂರ ಹೋದ್ಮೇಲೆ ಬೀಳುತ್ತೆ ಎಲ್ಲ ಕೆಳಗಡೆ. ಸೊ ಗ್ರೇಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಗೊತ್ತಿಲ್ಲ ಎಷ್ಟು ದೂರ ಬಂದಿದ್ದೀವಂತ. ಸೊ ಅವರು ಗೈಡ್ ಹೇಳಿದ್ದೇನೆಂದ್ರೆ, ನೀವು 1 ಗಂಟೆ ಒಳಗಡೆ ಮೇಲ್ಗಡೆ ರೀಚ್ ಆಗಬೇಕು, ಇಲ್ಲಾಂದ್ರೆ ನೀವು ಎಷ್ಟು ದೂರ ಹತ್ತಿರ್ತೀರೋ ಅಲ್ಲಿಂದ ವಾಪಸ್ ಇಳಿಬೇಕಂತೆ. ಅದು ಕಂಡೀಷನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಗೈಡ್ ಬರ್ತಾ ಇರ್ತಾರೆ, ಬಟ್ ಗೊತ್ತಿಲ್ಲ ನಮ್ಮ ಗೈಡ್ ಎಲ್ಲಿದ್ದಾರೆ ಅಂತ. ಇಲ್ಲೆಲ್ಲ ಒಂದು ಚೂರು ಸ್ಕ್ಯಾಮ್ ನಡೀತಿದೆ ಅನಿಸ್ತದೆ ಗುರು ಕುದುರೆಮುಖದಲ್ಲಿ. ಏನಂದ್ರೆ ಹೇಳ್ತೀನಿ ನೋಡಿ. ಸೊ ಬೈಕು ಕೆಳಗಡೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಂದಾಗ ಬೈಕ್ ಎಲ್ಲ ಬಿಡೋದಿಲ್ಲ. ಅಲ್ಲೇನು ಮೇನ್ ರೋಡ್ ಇದೆ, ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಜೀಪಲ್ಲಿ, ನಿಮಗೆ ಗೊತ್ತಿಲ್ಲ ಪರ್ ಪರ್ಸನ್ ಎಷ್ಟು ಅಂತ, ಗೊತ್ತಿದ್ರೆ ಎಲ್ಲರೂ ಕಮೆಂಟ್ ಮಾಡಿ. ಅಲ್ಲೇ ಬೈಕ್ ಪಾರ್ಕ್ ಮಾಡಿಬಿಟ್ಟು ಮತ್ತೆ ನೀವು ಜೀಪಲ್ಲಿ ಬರಬೇಕು ಅಂತ ಹೇಳ್ತಿದ್ರು. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಫುಲ್ ಚೇಂಜ್ ಆಗ್ಬಿಡ್ತು. ಬೈಕಲ್ಲೇ ಬಂದ್ವಿ. ಒಂದು 5 ಕಿಲೋಮೀಟರ್ಸ್ ಅಲ್ಲಿ ಏನು ಬೇಸ್ ಪಾಯಿಂಟ್ ಇದೆಯೋ ಟ್ರೆಕ್ಕಿಂಗ್ ಪಾಯಿಂಟ್, ಅಲ್ಲಿವರೆಗೂ ಬೈಕಲ್ಲಿ ಬಂದ್ವಿ. ಆಮೇಲೆ ಅಲ್ಲಿ ಇದ್ಕೊಂಡು ನಮ್ಗೆ ಸ್ಟೇ ಮಾಡಿದ್ವಲ್ಲ ರೂಮಲ್ಲಿ, ಅವ್ರು ಇದ್ಕೊಂಡು ಅಲ್ಲಿ ಬೈಕಿಗೆ 200 ರೂಪೀಸ್ ಕೊಡಬೇಕು ಅಂತ ಅವ್ರು ಮುಂಚೆನೇ ಹೇಳಿದ್ರು. ಅವ್ರು ಒಂದು ಫಾರ್ಮ್ ಕೊಟ್ಟಿದ್ರು, ಫಾರ್ಮ್ನ ಫಿಲ್ ಮಾಡಿ ತಗೊಂಡೋಗಿ ಇಲ್ಲಿ ಬೇಸ್ ಪಾಯಿಂಟಲ್ಲಿ ಆಫೀಸರ್ಗೆ ಕೊಡಿ ಅಂತ. ಸ್ಟೇ ಅವರು ಬಂದ್ಬಿಟ್ಟು 200 ರೂಪೀಸು ಪರ್ ಬೈಕ್ ಕೊಡಬೇಕು ಅಂತ ಹೇಳಿದ್ದು. ಬಟ್ ನಮ್ಗೆ ಇಲ್ಲಿ ಮೇಲ್ಗಡೆ ಬಂದಮೇಲೆ, ಮುಲ್ಲೋಡಿ ಗ್ರಾಮ ಮೇಲ್ಗಡೆ ಬಂದಮೇಲೆ ಅವ್ರು ಇದ್ಕೊಂಡು 500 ರೂಪೀಸು ಕೊಡಬೇಕು ಅಂತ ಕೇಳ್ತಿದ್ರು. ನಾವು ಇದ್ಕೊಂಡು ಸ್ಟೇ ಅವರು 200 ರೂಪೀಸ್ ಅಷ್ಟೇ ಹೇಳಿದ್ದು ಅಂತ. 500 ಎಲ್ಲ ಕೊಡೋಕ್ಕಾಗಲ್ಲ ನಿಮಗೆ, 200 ಕೊಡ್ತೀವಿ ಅಂತ 200 ಕೊಟ್ಬಿಟ್ಟು ಬೈಕಲ್ಲಿ ಪಾರ್ಕ್ ಮಾಡಿಬಿಟ್ಟು ಸ್ಟೇ ಹತ್ರ, ಅಲ್ಲಿ ಬೇಸ್ ಕ್ಯಾಂಪ್ ಹತ್ರ ಬ್ಯಾಗ್ ಎಲ್ಲ ಚೆಕ್ ಮಾಡಿಸ್ಕೊಂಡು ಸ್ಪೀಕರ್ ಒಂದು ತಗೊಬಂದಿದ್ವಿ ದೊಡ್ಡದು, ಸಾಂಗ್ ಎಲ್ಲ ಕೇಳ್ಕೊಂಡು ಹೋಗೋಣ ಅಂತ. ಬಟ್ ಸ್ಪೀಕರ್ ಬಿಟ್ಟಿಲ್ಲ ಗುರು, ಡಿಸಪಾಯಿಂಟ್ಮೆಂಟ್. ಅದೇ ಒಂದು 1.5 kg ಇತ್ತು. ನಮ್ಗೊಂದು ಸ್ವಲ್ಪ ವೆಯ್ಟು ಕಡಿಮೆ ಆಯಿತು ಅನಿಸುತ್ತೆ ಬ್ಯಾಗಲ್ಲಿ. ಇಲ್ಲಾಂದಿದ್ರೆ ಆ ಬ್ಯಾಗ್ ಹೊತ್ಕೊಂಡು 10 ವರ್ಷ ಒಳಗಡೆ ನಮಗೂ ಎಲ್ಲ ಫುಲ್ ಇಳ್ದೋಗಿರೋದು ಬಾಡಿಯಲ್ಲಿ. ಬಟ್ ವೆದರ್ ಚೆನ್ನಾಗಿದೆ, ಬಿಸಿಲೊಂದು ಜಾಸ್ತಿ ಬರದೇ ಇದ್ರೆ ಸಾಕು, ಇನ್ನೆಲ್ಲ ಪರ್ಫೆಕ್ಟ್ ಆಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಿದ್ಯಾ ರೋಡೆಲ್ಲ. ಸೊ ಇನ್ನೊಂದು ಏನಂದರೆ ಟ್ರೆಕ್ಕಿಂಗಲ್ಲಿ ತುಂಬ ಭಯ ಬೀಳೋದು ಲೀಚಿಗಳಿಗೆ.
ಸದ್ಯಕ್ಕೆ ಇವಾಗ ಯಾವುದೇ ಆ ಥರ ಒಂದು ಭಯ ಇಲ್ಲ, ಯಾಕಂದರೆ ಮಳೆ ಟೈಮಲ್ಲಿ ಮಾತ್ರ ಲೀಚಿ ಕಾಣಿಸುತ್ತೆ. ಇವಾಗೆಲ್ಲ ಆರಾಮಾಗಿ ಹೋಗ್ಬೋದು. ಸೊ ಡ್ರೈ ಇದೆ ಎಲ್ಲ ರೋಡ್ ಎಲ್ಲ. ವ್ಯೂ ಅಂತೂ ಸಖತ್ತಾಗಿದೆ. ಇನ್ನೂ ಮೇಲೆ ಹೋಗ್ಬೇಕು, ತುಂಬ ಮೇಲೆ ಹೋಗ್ಬೇಕು. ಇನ್ನು ನಾವು ಆಲ್ಮೋಸ್ಟ್ ಒಂದು 2.5 ಕಿಲೋಮೀಟರ್ ಬಂದಿದ್ದೀವಿ ಅಷ್ಟೇ. 1 ಗಂಟೆ ಒಳಗಡೆ ಆರಾಮಾಗಿ ಹತ್ಕೋಬಹುದು ಗುರು. ಸೊ 1 ಗಂಟೆ ಆದ್ಮೇಲೆ ಅಲ್ಲಿಂದ ಕೆಳಗಡೆ ಇಳಿಸ್ತಾರೆ ಅವರು. ನೀವು ಅಲ್ಲಿ ಕುತ್ಕೊಂಡ್ರು ಬಿಡೋದಿಲ್ಲ, ಅದು ಸಿಚುವೇಶನ್. ಮತ್ತೆ ಯಾರಾದ್ರೂ ಬೈಕಲ್ಲಿ ಬರೋರು ಒಂದ್ ಸ್ವಲ್ಪ ಹುಷಾರು. ಅವ್ರು ಎಷ್ಟು ಕೇಳಿದ್ರೆ ಅಷ್ಟು ಕೊಟ್ಬಿಡ್ಬೇಡಿ. ನಿಮ್ ಕೆಳಗಡೆ ಎಲ್ಲ ಸ್ಟೇ ಅಲ್ಲಿ ಇರ್ತಿರಲ್ಲ ಅವ್ರನ್ನ, ಇಲ್ಲಾಂದ್ರೆ ಯಾರನ್ನಾದ್ರೂ ಪ್ರಾಪರ್ ಲೋಕಲ್ ಅವ್ರನ್ನ ಕೇಳ್ಕೊಂಡು ಆ ಪ್ರೈಸ್ ಎಲ್ಲ ತಿಳ್ಕೊಂಡು ನೀವು ಮೇಲೆ ಬಂದು ಮತ್ತೆ ಅವ್ರ ಹತ್ರ ಬಾರ್ಗಿನ್ ಮಾಡಿ. ಇಲ್ಲಾಂದ್ರೆ ಕೆಳಗಡೆ ಎಷ್ಟು ಹೇಳಿರ್ತಾರೋ ಅಷ್ಟು ಮಾತ್ರ ಕೊಡಿ. ಅವ್ರು ಕೇಳಿದಷ್ಟು 1500 ಇದೆಲ್ಲ ಕೊಡೋಕೆ ಹೋಗ್ಬೇಡಿ. ನಮ್ಮ ಬೈಕ್ ಮೇಲ್ಗಡೆ ಬೇಸ್ ಪಾಯಿಂಟ್ ಹತ್ರ ಮುಳ್ಳೋಡಿ ಗ್ರಾಮ ಅಲ್ಲಿ ವಿಲೇಜ್ ಹತ್ರ 500 ಕೇಳಿದ್ರು, ಮತ್ತೆ 200 ಕೊಟ್ಟಿದ್ದಕ್ಕೆ ಇಸ್ಕೊಬಿಟ್ರು. ಸೊ ಆ ಥರ ಇದೆ. ಇಲ್ಲ, ರೋಡ್ ಅವ್ರದ್ದಾದ್ರೆ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೀವಿ, ಹೋಗ್ತಾ ಇದೀವಿ. ಫಸ್ಟ್ ಟೈಮ್ ಆದ್ರಿಂದ ನಮ್ಗೆ ಸರಿಯಾಗಿ ಗೊತ್ತಿಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ. ಹೋಗ್ತಾನೇ ಇದೀವಿ ಅವಾಗಿಂದ. ನೋಡಿ ಈ ಕಡೆ ಎಲ್ಲ ಹೆಂಗಿದೆ ವ್ಯೂ ಅಂತ. ಸಖತ್ ಗುರು, ಹೋಗ್ತಾ ಇದೀವಿ. ನನಗೆ ಇನ್ನೂ ಟೈರ್ಡೇ ಆಗಿಲ್ಲ ಹೇಳ್ಬೇಕಂದ್ರೆ. ಫುಲ್ ಜೋಶ್ ಅಲ್ವಾ, ಫಸ್ಟ್ ಟೈಮ್ ಬೇರೆ. ಯಾ ಬಿಸಿ ರಕ್ತ ಸದ್ಯಕ್ಕೆ ಎಂತದೂ ಇಲ್ಲ. ಇಲ್ಲ, ಹೋಗ್ತಾ ಹೋಗ್ತಾ ಬಿಸಿ ರಕ್ತ ತಣ್ಣಗಾಗ್ತಾ ಇರುತ್ತೆ ಚಳಿಗೆ, ಮತ್ತೆ ಅನ್ನ ಮಲ್ಕೊಂತಾನೆ. ಎಂತದಿಲ್ಲ, ನನ್ ಮೇಲೆ ನನಗೆ ಕಾನ್ಫಿಡೆಂಟ್ ಇದೆ. ಸೊ ಬೇಕಾಗಿರೋದು ಇಲ್ಲಿ ನೋಡಿ ಮಜಲ್ ಹೆಂಗಿದೆ. ನನಗ್ ಗೊತ್ತಿರೋ ಪ್ರಕಾರ ಯಾವ್ದು ಅಂದ್ರೆ ಅದು ಅನ್ಸುತ್ತೆ ಪೀಕು. ಇನ್ನು ಇದೆ ಇದೆ ನೋಡಿ ಹೆಂಗಿದೆ ಗುರು. ನೇಚರ್ ಮಧ್ಯದಲ್ಲಿ ಹೋಗ್ತಾ ಇದ್ರೆ ಹೋಗ್ತಾನೆ ಇದೀವಿ. ಸೊ ಬಿಗ್ ಮ್ಯಾನ್. ನೀರು ತುಂಬಾ ಕಡಿಮೆ ಇದೆ, ಯಾಕಂದ್ರೆ ಮಳೆ ಎಲ್ಲ ಇಲ್ಲಲ್ಲ, ಬರೀ ಚಿಕ್ಕದಾಗಿ ವಾಟರ್ ಬರ್ತಿದೆ. ನೋಡಿ ನೋಡಿ ನೋಡಿ, ವಾಟರ್ 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 ಕುಡಿಬಹುದು. ಸಖತ್ತಾಗಿದೆ ನೀರು. ಆತರ ಇನ್ನೆಲ್ಲ ಬೆಂಗಳೂರಿಗೆ ತಗೊಂಡು ಹೋಗ್ಬೇಕು ನೀರ್ನೆಲ್ಲ. ಇಲ್ಲಿಂದ ಪೈಪೆಲ್ಲ ಹಾಕ್ಬಿಟ್ಟು ಈ ತರ ಒಂದು ಕ್ಲೀನ್ ನೀರ್ನ ಬೆಂಗಳೂರಿಗೆ ಕಳಿಸ್ಬೇಕು. ನಾವು ಸ್ಟಾರ್ಟ್ ಮಾಡಿದಾಗಿಂದ ಇದು 3ನೇದು ವಾಟರ್ ಕ್ರಾಸಿಂಗ್. ಗೈಡ್ ಅಂತ ಹೇಳಿದ ಅಪ್ಪ, ಎಲ್ಲಿ ಮಲ್ಕೋಬಿಟ್ನು ಅಲ್ಲೇ ಎಲ್ಲೋ ನಮ್ದು ಸ್ಪೀಕರ್ ಇತ್ತು, ಆ ಸ್ಪೀಕರ್ ತಗೊಂಡೋಗಿ ಹೋಮ್ ಸ್ಟೈಲ್ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಎಲ್ಲ ಗೈಡ್ ಕಾಣಿಸ್ತಿದ್ದಾರೆ, ನಮ್ ಗೈಡ್ ಕಾಣಿಸ್ತಾನೆ ಇಲ್ಲ. ನಮ್ಗೇನ್ ಭಯ ಇಲ್ಲ ಗುರು, ಗೈಡ್ ಇಲ್ಲ ಅಂದ್ರೂ ಹೋಗ್ತೀವಿ ನಾವು. ಈ ತರ ಒಂದು ದಾರಿ ಕಾಣಿಸ್ತಾ ಇದ್ರೆ ಸಾಕು, ಯಾವ ಗೈಡು ಬೇಡ, ಏನೋ ಬೇಡ, ಹೋಗ್ತಾ ಇರ್ತೀವಿ. ಅವ್ರಿಗೆ 1000 ರೂಪೀಸ್ ಅಂತೆ ಗೈಡ್ಗೆ. ನೀವೇನಾದ್ರೂ ಒಂದು 10 ಜನ ಬಂದ್ರೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ, ಮ್ಯಾನೇಜ್ ಮಾಡ್ಬೋದು. ಬಟ್ ಒಬ್ಬ ಇಬ್ರು ಬಂದ್ರೆ ಯಾವ್ದಾದ್ರು ಗ್ರೂಪ್ ಜೊತೆ ಸೇರ್ಕೊಂಡು 1000 ರೂಪೀಸ್ ಅವ್ರಿಗೆ ಶೇರ್ ಮಾಡ್ಕೊಬಿಟ್ಟು ಹೋಗ್ಬೋದು. ನೀವೊಬ್ರೆ ಸಿಂಗಲ್ ಆಗಿ ಏನಾದ್ರು ಗ್ರೂಪ್ ಯಾವುದು ಇಲ್ಲ ಅಂದ್ರೆ 1000 ರೂಪೀಸ್ ಒಬ್ರೆ ಕೊಟ್ಬಿಟ್ಟು ಟ್ರೆಕ್ಕಿಂಗ್ ಬರ್ಬೇಕು. ನೋಡಿ ನೀರು, ನಮ್ ಬಾಟ್ಲಲ್ಲಿರೋದು ನೀರನ್ನ ಸೇವ್ ಮಾಡಿ ಇಲ್ಲಿರೋ ನೀರನ್ನ ಕುಡೀರಿ. ಸಖತ್ತಾಗಿದೆ ನೀರು, ಕ್ಲೀನ್ ಆಗಿ. ಟೇಸ್ಟ್ ನೋಡು, ಪ್ಯೂರ್ ಆಗಿದೆ. ನಮ್ದು ಇದು ಪ್ಯೂರ್ ವಾಟರ್ ಟೇಸ್ಟ್. ಇದು ನಮ್ದೆಲ್ಲ ವಾಟರ್ ಪ್ಯೂರಿಫೈರ್ ಅದನ್ನೆಲ್ಲ ಕುಡಿದು ಟೇಸ್ಟ್ ಇರಲ್ಲ, ಏನೂ ಇರಲ್ಲ. ಮ್ಯಾನ್ ವರ್ಸಸ್ ವೈಲ್ಡ್ ಪಾರ್ಟ್ 2. ಎಷ್ಟು ದೂರ ಬಂದಿದ್ದೀವಿ ನಾವು ಇವಾಗ? 2 ಕಿಲೋಮೀಟರ್ ಅಷ್ಟೇನಾ? ಇನ್ನೂ ಎಷ್ಟಿದೆ? 7 ಅಲ್ಲ, ಟೋಟಲ್ 19 ಅಲ್ಲ, 19 16. ಹಾ, ನಾನು ಅವಾಗ್ಲಿಂದ 5 ಕಿಲೋಮೀಟರ್ ಬಂದಿದೀವಿ ಅಂತ ಹೇಳ್ಕೊಂಡು ಬರ್ತೀನಿ. ಇಲ್ಲಂತೂ ನೆಕ್ಸ್ಟ್ ಲೆವೆಲ್ ಇದೆ ಗುರು. ನೋಡಿ ಅಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಏನೋ ಒಂದು ಗುಡ್ಡ, ಮೇಲ್ಗಡೆ ಒಂದು ಚಿಕ್ಕ ಚಿಕ್ಕ ಮರಗಳು ಕಾಣಿಸ್ತದೆ. ಸಖತ್ತಾಗಿದೆ ಅದು. ನೋಡಿ ಕುದುರೆ ಮುಖ ಇಂದನೂ ಸಖತ್ತಾಗಿದೆ. ನೋಡಿ ಬಿಸಿಲು ನಾರ್ಮಲ್ ಆಗಿದೆ, ಅಷ್ಟೊಂದು ಜಾಸ್ತಿ ಏನಿಲ್ಲ. ಮನುಷ್ಯನಿಗೆ ನೆಮ್ಮದಿ ಬೇಕು ಅಂದ್ರೆ ಈ ತರ ಒಂದು ನೇಚರಲ್ಲಿ ಒಂದು ಮನೆ ಕಟ್ಕೊಬಿಟ್ಟು ಎಲ್ಲರಿಂದ ದೂರ ಇದೋಗ್ಬಿಟ್ಟು ಪೀಸ್ ಆಗಿರ್ಬೋದು. ಸೊ ಆ ಥರ ಅನ್ಕೋಬೋದು. ಬಟ್ ಅದು ಸ್ವಲ್ಪ ದಿನಕ್ಕೆ ಚೆನ್ನಾಗಿರುತ್ತೆ, ಮತ್ತೆ ಅದು ಬೋರ್ ಆಗ್ಬಿಡುತ್ತೆ. ಮನುಷ್ಯನ ಜೀವನನೇ
ಯಾವತ್ತೂ ಕೊರಗೋದು, ಅದನ್ನ ಪಡ್ತಾ ಇದ್ರೇನೆ ಮನುಷ್ಯನ ಜೀವನ ಅಂತಾರೆ. ಸೊ ನಮಗೆ ಅಲ್ಲಿದ್ರೆ ಚೆನ್ನಾಗಿರುತ್ತೆ, ಇಲ್ಲಿದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲ ಫುಲ್ ಟ್ರಾಶ್. ಇವಾಗ ನಾನು ಅನ್ಕೊಂತೀನಿ ಇಲ್ಲೆಲ್ಲ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ದಿನನೇ 3 ಕಿಲೋಮೀಟರ್ ಆಗಿದೆ ಅಷ್ಟೇ ಅಂತ. 3 ಅಲ್ಲ 2 ಕಿಲೋಮೀಟರ್. ಇಲ್ಲೆಲ್ಲ ಮರಗಳು ನೋಡಿ ಎಷ್ಟೊಂದು ಚೆನ್ನಾಗಿದೆಯೋ. ಏನು ಅನಿಸ್ತಾನೆ ಇಲ್ಲ, ಇನ್ನು ನಾವಿನ್ನೂ ಎಲ್ಲೋ ಕೆಳಗಡೆನೆ ಹೋಗ್ತಾ ಇದೀವಿ ಅಂತ ಅನಿಸ್ತಿದೆ. ಇನ್ನು ನಾವಿನ್ನು ಅರ್ಧಕ್ಕೂ ಹೋಗಿಲ್ಲ, ಕಾಲ್ ಭಾಗಕ್ಕೂ ಹೋಗಿಲ್ಲ. ಲಿಸನ್, ಕೇಳಿಸ್ಕೊಳ್ಳಿ ನೀರ್ ಸೌಂಡ್. ಬ್ರೋ ಏನ್ ಬ್ರೋ ಇಷ್ಟು ದೊಡ್ಡ ವಾಟರ್ ಫಾಲ್ ಇದೆ. ವಾವ್, ನಮ್ 5th ವಾಟರ್ ಫಾಲ್ ಅಂತೂ ಸಖತ್ತಾಗಿದೆ ಬ್ರೋ. ಮಲ್ಕೊಂಡ್ ಸ್ನಾನನೇ ಮಾಡ್ಬಿಡ್ಬೋದು ನೋಡಿ. ಹೆಂಗಿದೆ ಕುದುರೆಮುಖ ನ್ಯಾಷನಲ್ ಪಾರ್ಕ್. ಕಿಲೋಮೀಟರ್ಸ್ ಎಲ್ಲ ಯಾರೋ ಕಿತ್ತಾಕ್ಬಿಟ್ಟಿದ್ದಾರೆ. ಇಲ್ಲಿಂದ ಸಗದಾಗ ಅನ್ಸುತ್ತೆ. ಅದೇ ನೋಡಿ ಕುದುರೆಮುಖ ಪೀಕ್, ಮೇಲ್ಗಡೆ ಹೋಗ್ಬೇಕು. ದಿಸ್ ಇಸ್ ದ ವ್ಯೂ. ನಾವು ನೋಡಿದ್ದಕ್ಕಿಂತ ಇದೆ ದೊಡ್ಡದಾಗಿದೆ ವಾಟರ್ ಕ್ರಾಸಿಂಗ್. ಹಗ್ಗ ಇಲ್ಲಿಂದ ಅಲ್ಲಿವರೆಗೂ ಕಟ್ಟಿದಲ್ಲ ಅವು ನೋಡಿ. ಈ ಕಡೆಯಿಂದನೂ ಬರ್ತಿದೆ ನೀರು, ಈ ಕಡೆಯಿಂದನೂ ಬರ್ತಿದೆ, ಈ ಕಡೆ ಹರಿತಿದೆ ನೀರು. ನೋಡಿ ಎಷ್ಟೊಂದು ಕ್ಲಿಯರ್ ಆಗೈತೆ, ಸೂಪರ್ ಕ್ಲಿಯರ್ ಆಗಿದೆ. ಇವರೇ ನಮ್ಮ ಲೈಫ್ ಗಾರ್ಡ್. ನೀವೇ ಅಲ್ಲ ಬ್ರೋ? ಅವ್ರು ಹೋದ್ರು ಮುಂದೆ. ಹೋಗೋಣ ನಿಧಾನಕ್ಕೆ ಹೋಗೋಣ. 2 ಕಡೆ ನೀರು ಬರ್ತಿದೆ. ನೀರಂತೂ ಸಖತ್ ಕ್ಲಿಯರ್ ಇದೆ. ನಾವು ಆಲ್ಮೋಸ್ಟು ಅರ್ಧ ಪ್ಲೇಸ್ಗೆ ಬಂದಿದ್ದೀವಿ. ಇದೇನು ನೋಡ್ತಿದ್ದೀರ, ಇದು ಫಸ್ಟ್ ಬೆಟ್ಟ. 2 ಬೆಟ್ಟ ಇರುತ್ತೆ ಕುದುರೆಮುಖ ಟ್ರೆಕ್ಕಿಂಗ್ ಮಾಡುವಾಗ. ಇದು ಫಸ್ಟ್ ಬೆಟ್ಟ ಏನು ಅನ್ಕೊತೀವಿ ತುಂಬ ದೊಡ್ಡದಂತ, ಸೆಕೆಂಡು ಅದಕ್ಕಿಂತ ಇನ್ನೂ ದೊಡ್ಡದಾಗಿರುತ್ತೆ. ಸೊ ಇದು ನಮ್ಮ ಗೈಡು ಏನೋ ಹೇಳ್ತಿದ್ರು ಕುದುರೆಮುಖ ಬಗ್ಗೆ. ಬೇಗ ಹೋಗಿ, ಇಲ್ಲಾಂದರೆ ಅಲ್ಲಿ 1 ಗಂಟೆ ಒಳಗಡೆ ಹೋಗಿಲ್ಲ ಅಂದರೆ ವಾಪಸ್ ಕಳಿಸ್ತಾರೆ ಅಂತ. ಫಸ್ಟ್ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಮುಂದೆ ತುಂಬ ಇದೆ. ಸೆಕೆಂಡ್ ಪಾರ್ಟಲ್ಲಿ ಇಲ್ಲಿವರೆಗೂ ಯಾರು ವೀಡಿಯೋ ನೋಡಿದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಿಗೋಣ ಸೆಕೆಂಡ್ ವೀಡಿಯೋದಲ್ಲಿ.